ನಮಸ್ಕಾರ ಸ್ನೇಹಿತರೆ. ನೀವು ಆರ್ಸ್ ನೋಡ್ತಾ ಇದ್ದೀರಾ ಸುವರ್ಣಮುಖಿ ಸಂಸ್ಕೃತಿ ಪ್ರತಿಷ್ಠಾನ ಅಂತಂದು. ಇದು ಸ್ನೇಹಿತರೆ ಇಲ್ಲಿ ಗುರುಕುಲ, ಇದು ಕನಕಪುರ ರೋಡಲ್ಲಿದೆ, ಕಗ್ಗಲಿಪುರದಿಂದ ಹತ್ರ ಆಗುತ್ತೆ. ಸುವರ್ಣಮುಖಿ ಸಂಸ್ಕೃತಿ ಧಾಮ, ಡಾಕ್ಟರ್ ಮರಿಗೌಡ ನಾಗರಾಜ್ ಮತ್ತು ರೇಣುಕಾ ನಾಗರಾಜ್ 2015 ನೋಡ್ತಾ ಇದ್ದೀರಾ. ಏನಿದೆ ಅಂತ ಹಾಕಿದ್ದಾರೆ. ಸಂಸ್ಕೃತಿ ಪ್ರತಿಷ್ಠಾನ, ಲಲಿತಾ ಪರಮೇಶ್ವರಿ ದೇವಾಲಯ ಇದೆ, ಪಿರಮಿಡ್ ಧ್ಯಾನ ಮಂದಿರ ಇದೆ, ಸುವರ್ಣಮುಖಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಶ್ರೀಮತಿ ರೇಣುಕಾ ಸಂಸ್ಕೃತ ಪಾಠಶಾಲೆ ಇದೆ, ಅತ್ರಿ ನಿಲಯ ಅತಿಥಿ ಗೃಹ ಇದೆ, ಸಂದೀಪಿನಿ ವಿದ್ಯಾರ್ಥಿ ನಿಲಯ ಇದೆ, ಡಾಕ್ಟರ್ ಎಂ ನಾಗರಾಜ್ ಮತ್ತು ರೇಣುಕಾ ರಾಜು ಚಾರಿಟೇಬಲ್ ಟ್ರಸ್ಟ್ ಅಂತ, ಎಂ ಮರಿಗೌಡ ಸಭಾಂಗಣ ಆಡಳಿತ ಕಚೇರಿ ಇದೆ. ಇಷ್ಟೆಲ್ಲ ಒಳಗಡೆ ಇದೆ ಸ್ನೇಹಿತರೆ. ಮೊದಲು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇವರು ಟ್ರಸ್ಟಿಗಳು 2016. ಇವರು US ಇದ್ದಂಥವ್ರು. ಇವರು ಸ್ತ್ರೀ ಶಕ್ತಿ ಅಂತ. ಇವರು US ಇದ್ದಂಥವರು 2016 ತೀರ್ಕೊಂಡಿದ್ದಾರೆ. ಇವರು ಇದಕ್ಕೆಲ್ಲ ಟ್ರಸ್ಟಿಗೆಲ್ಲ ದಾನ ಮಾಡಿದ್ದಾರೆ. ಈ ಜಮೀನನ್ನೆಲ್ಲ ದಾನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆಶ್ರಮ. ನನಗನ್ಸುತ್ತೆ ಒಂದು 25ರಿಂದ 30 ಎಕರೆ. ಇವರು ವಾಚ್ಮ್ಯಾನು. ಇವರು ಇದರಿಂದ ಬಂದಿದ್ದಾರೆ, ಹಿಮಾಲಯ ಬದ್ರಿನಾಥಿಂದ ಬಂದಿದ್ದಾರೆ ಇಲ್ಲಿ ಕೆಲಸಕ್ಕೆ. ಇಲ್ಲಿ ನೋಡಿ ಆಂಜನೇಯ ಇದ್ದಾನೆ, ಮಕ್ಕಳೆಲ್ಲ ಆಡ್ತಾ ಇದ್ದಾವೆ. ನೋಡ್ತಾ ಇದ್ರೆಲ್ಲ 120 ಮಕ್ಕಳಿದ್ದಾವೆ. 6ನೇ ಕ್ಲಾಸಿಂದ SLCವರೆಗೆ ಇಲ್ಲಿ ಮಕ್ಕಳಿದ್ದಾವೆ. ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾರೆ. ಜೈ ಬಜರಂಗ ಬಲಿ, ಜೈ ಬಜರಂಗ ಬಲಿ. ನೀವು ನೋಡ್ತಾ ಇದ್ದೀರಾ, ಜೈ ಬಜರಂಗ ಬಲಿ, ಜೈ ಬಜರಂಗ ಬಲಿ. ನೋಡಿ ಬಜರಂಗ ಬಲಿ ಪೂಜೆ ಮಾಡಿದ್ದಾರೆ. ಆಂಜನೇಯ ಮಹಾಬಲಾಯ ನಮಂತ ಸ್ವಾಹ. ಓಂ. ಬಜರಂಗ ಬಲಿ ಪೂಜೆ ಮಾಡ್ತಾರೆ. ಗಂಟೆ ಹೊಡಿತು. ಶಿವ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ನೋಡಿ ಇಲ್ಲಿ ದುರ್ಗಾದೇವಿ ಇದ್ದಾಳೆ. ನಂದಿ ಇದ್ದಾನೆ, ಶಿವ ಇದ್ದಾನೆ, ದುರ್ಗಾದೇವಿ ಇದ್ದಾಳೆ. ಓಂ ನಮಃ ಶಿವಾಯ. ಇದು ಆಡಳಿತ ಕಚೇರಿ, ಇದು ಆಫೀಸು ಆಡಳಿತ ಕಚೇರಿ. ನೋಡಿ ಮಕ್ಕಳ ಆಟ ಮುಗೀತು, ಬೆಲ್ ಹೊಡೆದ್ರು, ಹೊಂಟರು. ಮುಂದೇನು ಕೆಲಸ ಇದೆ. ನಾನು ಮಕ್ಕಳ ಹತ್ರ ಇಂಟರ್ವ್ಯೂ ತಗೊತೀನಿ. ನೀವು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ? ಯಾವ ಊರು ನಿಮ್ಮದು? ಕರೆಕ್ಟಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀರಿ? ಯಾರು ಹೇಳ್ತೀರಿ? ಹಾಂ ಹೇಳಿ. ನಿನ್ನ ಹೆಸರೇನು? ಮಳಿಯಪ್ಪ. ಯಾವ ಊರು? ಬಿಜಾಪುರ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಹೇಳ್ತೀರಾ? 5:30ಗೆ ಹೇಳ್ತೀವಿ. 5:30ಗೆ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಧ್ಯಾನಕ್ಕೆ ಹೋಗ್ತೀವಿ. ಧ್ಯಾನವನ್ನು ಮುಗಿಸಿಕೊಂಡು ನಮ್ಮ ಆಶ್ರಮವನ್ನು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ 9 ಗಂಟೆಗೆ
9 ಗಂಟೆ ಅನ್ನೋಕ್ಲೆ ರೆಡಿಯಾಗಿ ತಿಂಡಿ ಮಾಡ್ಕೊಂಡು 10 ಗಂಟೆಗೆ ಕ್ಲಾಸ್ಗೆ ಹೋಗ್ತೀವಿ. ಹ್ಞೂ 4:15 ಗಂಟೆ ಕ್ಲಾಸ್ ಮುಗಿಸ್ಕೊಂಡು 5:30 ಮಟ್ಟ ಆಟ ಆಡ್ತೀವಿ. ಹ್ಞೂ ಆಟ ಆಡಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನ ಈಗ ಬೆಳಗ್ಗೆ ಯೋಗ ಏನು ಇಲ್ವಾ? ಈ ಪ್ರಾಣಾಯಾಮ ಮಾಡ್ತೀವಿ. ಯೋಗ ಎಷ್ಟು ಗಂಟೆಗೆ? 6 ಗಂಟೆಗೆ. ಅದನ್ನು ಹೇಳಿಲ್ಲಲ್ಲ, ಸಾಮೂಹಿಕವಾಗಿ ಮಾಡ್ತೀರಾ? ಯಾರು ಟೀಚರ್ ಇದ್ದಾರಾ? ಇದ್ದಾರೆ. ಏನೇನು ಕಲಿಸ್ತಾರೆ ಬೆಳಗ್ಗೆ? ಕೇವಲ ಪ್ರಾಣಾಯಾಮನ? ಪ್ರಾಣಾಯಾಮ, ಇದು ಎಕ್ಸಸೈಜು. ವ್ಯಾಯಾಮ. ಹಾಂ. ವ್ಯಾಯಾಮ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ವ್ಯಾಯಾಮ ಮಾಡ್ತೀರಿ? ಬೆಳಗ್ಗೆ 6:30ಇಂದ 7:30 ತನಕ ವ್ಯಾಯಾಮ ಮಾಡ್ತಾರೆ. 6:30ಇಂದ 7:30ವರೆಗೆ ವ್ಯಾಯಾಮ ಮಾಡ್ತೀರಿ. ಆಮೇಲೆ 7:30ಇಂದ 9, 8, 9 ಏನು ಮಾಡ್ತೀರಿ? 7:30ಇಂದ 8 ತನಕ ಕ್ಲೀನಿಂಗ್ ಮಾಡ್ತೀವಿ ಸರ್. ಹಾಂ, ಸ್ವಚ್ಛತೆ. ಸ್ವಚ್ಛತೆ ಆದ ತಕ್ಷಣ ಒಂದು ಅರ್ಧ ತಾಸು ಓದ್ಕೋತೀವಿ ಸರ್. ಆಮ್ಯಾಗ ಅರ್ಧ ತಾಸು ಫ್ರೆಶ್ ಅಪ್ ಆಗೋದು. ಕ್ಲಾಸ್ ಸ್ಟಾರ್ಟ್ ಆಗೋದು ಎಷ್ಟು ಗಂಟೆಗೆ? 10 ಗಂಟೆ. ಸಂಸ್ಕೃತ ಕ್ಲಾಸ್ ಇದೆ ಅಂತ ಕೇಳಿದ್ದೆ. ಸಂಸ್ಕೃತ ಕ್ಲಾಸ್ ಎಲ್ಲರೂ ಅಟೆಂಡ್ ಆಗ್ತೀರಾ? ಎಲ್ಲರೂ. ಟೀಚರ್ ಇದ್ದಾರಾ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸಂಸ್ಕೃತ ಕ್ಲಾಸು? ಅದು ಸಬ್ಜೆಕ್ಟ್ 4:30ಇಂದ 5:30 ತನಕ ಒಂದೊಂದು ಕ್ಲಾಸ್ ಮಾಡ್ತೀವಿ. ಈಗ ಹೊರಗಡೆ ಏನು ಇಂಗ್ಲೀಷ್ ಶಿಕ್ಷಣ ಇದೆ ಅಲ್ವಾ, ಅದನ್ನು ಕಲಿತಾ ಇದ್ದೀರಾ? ಇಲ್ಲಿ ಸಬ್ಜೆಕ್ಟ್ ಏನಿದೆ? ಹೊರಗಡೆ ಸಬ್ಜೆಕ್ಟ್ ಅದೇ ಇದೆಯಾ? ಸಬ್ಜೆಕ್ಟು ಮತ್ತು ಸಂಸ್ಕೃತ ಎರಡೂ ಕಲಿತೀವಿ. ಸಂಸ್ಕೃತ. ಈಗ ಟೀಚರು ಇಲ್ಲೇ ಇರ್ತಾರಾ, ಹೊರಗಡೆಯಿಂದ ಬರ್ತಾರಾ? ಒಬ್ಬರು ಇಲ್ಲೇ ಇರ್ತಾರೆ ಸರ್, ಇನ್ನೊಬ್ಬರು ಹೊರಗಡೆ. ಅಂದರೆ ಈಗ ನಿಮಗೆ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸಿನವರೆಗೆ ಪ್ರಾರಂಭ ಇಲ್ಲಿ? 6ನೇ ಕ್ಲಾಸಿಂದ 10ನೇ ಕ್ಲಾಸ್. 6ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೆ. 6ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೆ ಎಷ್ಟು ಜನ ಟೀಚರ್ ಇದ್ದಾರೆ? 8 ಜನ. 8 ಜನ ಇದ್ದಾರೆ. ಸಂಸ್ಕೃತಕ್ಕೆ ಸಪ್ರೇಟ್ ಇದ್ದಾರಾ? ಸಂಸ್ಕೃತಕ್ಕೆ 2 ಇದ್ದಾರೆ. ಹೌದಾ? ಈಗ ಯಾವುದಾದ್ರೂ ಶ್ಲೋಕ ಹೇಳ್ತೀರಾ? ಹೇಳ್ತೀವಿ. ಹೇಳಿ, ಎಲ್ಲರೂ ಸೇರಿ ಹೇಳಿ. ಹೇಳಿ, ಜೋರಾಗಿ ಹೇಳಿ. ಹೇಳಿ ಒಂದು ಶ್ಲೋಕ. ಜಾತವೇದಶೇ ಸುನವಾಮಸೋ ಮಮರಾತಿಯತೋ ನಿದಾತಿ ವೇದಃ ಸನ ಪಶ್ಯದತಿ ದುರ್ಗಾನಿ ವಿಶ್ವ ನಾವೇವ ಸಿಂಧುಂ ದುರಿತಾಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತಿಂ ವೈರೋಚನಿಂ ಕರ್ಮಫಲೇಷು ದುಷ್ಟಾನ್ ದುರ್ಗಾಂ ದೇವೇಗುಂ ಶರಣಮಹಂ ಪ್ರಪದ್ಯೆ ಸುತರಸೇ ನಮಃ. ಅಗ್ನೇ ತ್ವಂ ಪಾರಯಾಣವ್ಯೋ ಅಸ್ಮಾನ್ ಸ್ವಸ್ತಿರ್ವಿರತೆ ದುರ್ಗಾನಿ ವಿಶ್ವಾಃ. ಓಶ್ಚ ಪೃಥ್ವೇ ಬಹುಲಾನವೋರ್ವೇ ಭವಾತು ಕಾಯತನಯಾಯ ಶಮ್ಯೋ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ ಏನು ಕಲಿಸ್ತಾರೆ? ಭಗವದ್ಗೀತೆ ಏನಾದರೂ ಕಲಿಸ್ತಾರ? ಭಗವದ್ಗೀತೆ ಕಲಿಸ್ತಾರ? ಯಾವಾಗ ಕಲಿಸ್ತಾರೆ ಭಗವದ್ಗೀತೆ? ಈಗ 6ರಿಂದ 7 ಗಂಟೆ ಭಗವದ್ಗೀತೆ. ಅದಕ್ಕೊಬ್ಬರು ಟೀಚರ್ ಇದ್ದಾರಾ? ಏನು ಒಂದೊಂದು ಅಧ್ಯಾಯ ಕಲಿಸ್ತಾರಾ? ಡೈಲಿ ಒಂದು ಅಧ್ಯಾಯ ದಿನ ಒಂದೊಂದು ಶ್ಲೋಕ ಕಲಿಸ್ತಾರ. ಅದರ ಅರ್ಥವನ್ನು ಬಿಡಿಸಿ ಹೇಳ್ತಾರ? ನಾವೇ ಹೇಳ್ತೀವಿ ಸರ್. ನೀವು ಒಂದೊಂದು ಶ್ಲೋಕ ಹೇಳಿ ಅದರ ಅರ್ಥವನ್ನು ಬಿಡಿಸಿ ಹೇಳ್ಬೇಕು. ಒಂದು ಬುಕ್ ಹಾಕ್ತಿರ್ತಾರೆ. ಹಾಂ. ನೀವು ಯಾವ ಊರಿಂದ ಬಂದಿರೋದು? ನಮ್ಮ ಬಿಜಾಪುರ. ಬಿಜಾಪುರ ಡಿಸ್ಟಿಕ್ಕು. ತಾಲೂಕು ಕೋಲಾರ. ಹಾಂ, ಕೋಲಾರ. ಬಿಜಾಪುರ ಡಿಸ್ಟಿಕ್ ಕೋಲಾರ ಬರ್ತದೆ ತಾಲೂಕಲ್ಲಿ. ಎಷ್ಟನೇ ಕ್ಲಾಸಿಗೆ ನೀವು? 9ನೇ. ಇನ್ನೂ 1 ವರ್ಷ ಇದೆಯಲ್ಲ. ನಿಮ್ದು ಯಾವ ಊರಪ್ಪ? ನಮ್ದು ಬಾಗಲಕೋಟು ತಾಲೂಕು ಹುನಗುಂದು 9th ಕ್ಲಾಸು. ಓಕೆ. ನಮ್ದು ಬಾಗಲಕೋಟು ಮುಧೋಲ್ ತಾಲೂಕು 9th ಕ್ಲಾಸ್. ಎಲ್ಲ ಆ ಕಡೆ ಎಲ್ಲರೂ ಇದ್ರಲ್ಲ. ನಿಮ್ಮದು ಬಿಜಾಪುರ ಇದು ನಿಡಗುಂದಿ ತಾಲೂಕು 9th ಕ್ಲಾಸ್. ನಿಂದು? ನಮ್ಮದು ಬಿಜಾಪುರ ನಿಡಗುಂದಿ ತಾಲೂಕು 9th ಕ್ಲಾಸ್. ಎಲ್ಲ ಒಂದು ಕಡೆಗೆ ಇದ್ದೀರಲ್ಲ. ನಂದು ಬಿಜಾಪುರ ತಾಲೂಕು ನಿಡಗುಂದಿ 7th ಕ್ಲಾಸ್. ಎಲ್ಲ ಬಿಜಾಪುರದಾರ ಇದ್ದೀರಲ್ಲಪ್ಪ. ಹಾಂ, ಎಲ್ಲ 9th ಅವರ ಇದ್ದೀರಾ. ಈಗ ನೆಕ್ಸ್ಟ್ ಇಯರು ಎಕ್ಸಾಮ್ ಇದು ಹೊರಗಡೆ ಹೋಗಿ ಬರೀಬೇಕಲ್ಲ. ಹಾಂ, ಅಂದರೆ ಇಲ್ಲಿ ಟೀಚಿಂಗ್ ತಗೊಳೋದು, ಇಲ್ಲೇ ವಸತಿ ನಿಲಯ, ಇಲ್ಲೇ ಊಟ ಎಲ್ಲ ಉಚಿತ ಇದೆ ಅಲ್ವಾ? ಊಟ ವಸತಿ ಎಲ್ಲ ಉಚಿತ ಇದೆ. ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಟೀಚರ್ಸ್ಗಳೆಲ್ಲ. ಹಾಂ, ತೃಪ್ತಿಯಾಗಿದ್ದೀರಾ ನೀವು? ಮುಂದೆಲ್ಲ ಏನು ಆಗ್ಬೇಕಂತ ಇದ್ದೀರಾ? ಆರ್ಮಿಗೆ ಹೋಗ್ಬೇಕಂತ ಇದ್ದೀರಾ? ಗ್ರೇಟ್. ಇಂಜಿನಿಯರ್ ಆಗ್ಬೇಕಂತ ಇದ್ದೀರಾ? ಹಾಂ, ಪೊಲೀಸ್ ಆಗ್ಬೇಕಂತ ಇದೆಯಾ? ಏನೇನು ಆಗ್ಬೇಕಂತ ಇದ್ದಾರೆ. ಎಲ್ಲ ಆಗಿ
ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವಂಥವರಾಗಿ ಜೊತೆಯಲ್ಲಿ ಈಗ ಆ ದೇವಸ್ಥಾನ ಮೇಲಿದೆ ಅಲ್ವಾ, ಸ್ವಲ್ಪ ಒಬ್ಬರು ಬನ್ನಿ ತೋರಿಸಿ, ನಮಗೆ ಸ್ವಲ್ಪ ತೋರಿಸಿ, ಎಲ್ಲ ವಿಡಿಯೋ ಮಾಡಬೇಕು, ನಮಗೆ ಹೇಳಿ. ಇದೇನು ಆಫೀಸಾ ಇದು ಹೆಡ್ ಆಫೀಸು? ಇಲ್ಲ ಹೇಳಿದ್ದೀನಲ್ಲ, ಡಾಕ್ಟ್ರ್ ಹತ್ರ ಮಾತಾಡ್ತೀನಿ. ಇವಾಗ ಅಡ್ಡೆ ಹೋಗ್ತೀವಿ ಸರ್, ಡಾಕ್ಟ್ರು ಪರ್ಮಿಷನ್ ತಗೊಂಡು ಬಂದರೆ ಮಾಡ್ತಾರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಸರ್, ಅವಾಗ ಹೇಳ್ತೀವಿ. ಆಯ್ತು. ಇದು ಎಲ್ಲ ವೀಡಿಯೋ ಮಾಡ್ಕೊಂಬ ಅಂತ ಹೇಳಿದ್ದಾರೆ. ನಿಮ್ಮ ಡಾಕ್ಟ್ರ್ ಹತ್ರನೇ ಮಾತಾಡಿ ಬಂದಿರೋದು ಇವಾಗ. ಅದೆಲ್ಲ ಯೂಟ್ಯೂಬಲ್ಲಿ ಹಾಕೋದಕ್ಕೆ. ಇವಾಗ ಅಲ್ಲಿ ಒಂದು ತಾಸು ಮಂತ್ರ ಹೇಳ್ತೀವಿ ಸರ್. ಅದನ್ನು ಮಾಡ್ತೀನಿ, ರೆಕಾರ್ಡ್ ಮಾಡ್ತೀನಿ. ಅಲ್ಲಿ ಏನಿದೆ ಆ ಕಡೆಗೆ ಕೂಡ ನದಿ, ಆ ಕಡೆಗೆ ಕೂಡ ಇದೆಯಾ? ಹಾಂ ಸರ್, ಆ ಕಡೆ ಪ್ಲೇಸ್ ಇದೆಯಾ? ಪ್ಲೇಸ್ ಒಂದೇ ನದಿ, ಸುವರ್ಣ ನದಿ ಅಲ್ಲ, ಸುವರ್ಣಮುಖಿ ನದಿ, ಅದು ದೇವಸ್ಥಾನ. ಈಗ ನೀವಿರೋದು ಅದು ಕೆಳಗಡೆ ಡೈನಿಂಗ್ ಹಾಲು, ಹಾಸ್ಟೆಲು. ಮತ್ತು ಅಲ್ಲಿ ಯಾರು ಹಾಸಿಗೆಗಳೆಲ್ಲ ಇಟ್ಟಿದ್ದಲ್ಲ ಕೆಳಗಡೆ? ಪ್ರೋಗ್ರಾಮ್ ಓಹೋ ಓಕೆ ಓಕೆ ಓಕೆ. ಇದು ಅಡುಗೆ ಮನೆ. ಹಸುಗಳಿದ್ದಾವ? ಅವರು ನೆಕ್ಸ್ಟ್ ವರ್ಷ ಇರಲ್ಲ ಸರ್. ಹಸುಗಳಿದ್ದಾವ? ಎಷ್ಟು? 8 ಇದಾವೆ ಸರ್. ಯಾರು ಕರೆಕ್ಟಾಗಿ ಮಾತಾಡ್ತಾರೆ ಅದ್ರಾಗ? ಸರ್ ನೀಟಾಗಿ ಯಾರು ಮಾತಾಡೋರು ಹೇಳ್ಬೇಕು. ಸರ್ ಬರ್ರಿ, ಯಾರು ಇಲ್ಲೆಲ್ಲ ಮಕ್ಕಳಿದ್ದಾರೆ ನೋಡಿ. ಇದು ಅಡುಗೆ ಮನೆ, ಮೇಲೆ ಕೆಳಗಡೆ ಅಡುಗೆ ಮನೆ, ಡೈನಿಂಗ್ ಹಾಲು, ಮೇಲೆ ಎಲ್ಲ ಕ್ಲಾಸು, ಮೇಲೆ ಮಕ್ಕಳು ಇರೋದಕ್ಕೆ ಮಾಡಿದ್ದಾರೆ. ಕೆಳಗಡೆ ಎಲ್ಲ ಗೋಶಾಲೆ ಇದೆ. ಏನಪ್ಪ ಟಾಪರು? ಇಷ್ಟೇ ನಾನಿಂದ ತಾಕತ್ತು? ಹಾಂ, ಅಲ್ಲಿ ಪ್ಲೇಟ್ ಕೊಡಲ್ಲಿ. ಯಾವ ಊರು ನಿಂದು? ಬಳ್ಳಾರಿ. ಬಳ್ಳಾರಿಯಾ? ಯಾವ ತಾಲೂಕು? ಬಳ್ಳಾರಿ ತಾಲೂಕು. ಹಾಂ, ಬಳ್ಳಾರಿನ ತಾಲೂಕು. ಯಾವ ಊರು ಯಾವುದು? ನಾಗನಹಳ್ಳಿ ಅಂತ. ಎಲ್ಲಿ ಬರ್ತದ? ಅಲ್ಲೇ ಮೋಕ ಸಂಗನಕಲ ಭಾಗ. ಸಂಗನಕಲ ಹತ್ರನಾ? ಸರಿ. ಏನೆಲ್ಲ ಕಲಿತಪ್ಪ ನೀನು ಇಲ್ಲಿ? ಇಲ್ಲಿ ಬಂದ ತಕ್ಷಣ ಸರ್, ಎಷ್ಟನೇ ಕ್ಲಾಸಿಗೆ ಬಂದಿ ನೀನು ಇಲ್ಲಿ? 6ನೇ ಕ್ಲಾಸಿಗೆ ಬನ್ನಿ. ನಿನಗೆ ಹೆಂಗೆ ಪರಿಚಯ ಆಯ್ತು ಇದು? ಅಲ್ಲಿ ಒಬ್ಬ ಟೀಚರ್ಸ್ ಪರಿಚಯ ಇದ್ದಾರೆ ಸರ್, ಅವರು ಹೇಳಿದ್ರು ಇಲ್ಲಿದೆ, ಈ ಥರ ಇದೆ ಅಂತೇಳಿ. ನಾವು ಈ HM ಸರ್ನ ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಎಲ್ಲ ಫ್ರೀ ಅಲ್ಲ ಇಲ್ಲಿ? ಶಿಕ್ಷಣ, ಊಟ, ವಸತಿ ಎಲ್ಲ ಫ್ರೀ ಇದೆಯಲ್ಲ? ಈಗ ಎಷ್ಟನೇ ಕ್ಲಾಸ್ ನೀನು? ಈಗ 10th. ಏನೆಲ್ಲ ಕಲ್ತಿದ್ದೀಯ ನೀನು 10th? ಇಲ್ಲಿ ಬಂದು ಎಲ್ಲ ಅವರು ಟೀಚರ್ಸ್ ಎಲ್ಲ ಪಾಠ ಮಾಡ್ತಾರೆ. ದೇವಸ್ಥಾನಕ್ಕೆಲ್ಲ ಹೋಗಿ ಸಂಸ್ಕೃತ ಮಂತ್ರಗಳೆಲ್ಲ ಹೇಳ್ತೀವಿ. ಸಂಸ್ಕೃತ ಮಂತ್ರಗಳು ಹೇಳ ನೋಡೋಣ. ನಗಬೇಡ, ಹೇಳು. ಏನು ಭಗವದ್ಗೀತೆ ಅಥವಾ ಸಂಸ್ಕೃತ ಮಂತ್ರಗಳು ಏನು ಕಲ್ತಿದ್ದೀಗ? ಸಂಸ್ಕೃತ ಮಂತ್ರಗಳು ಹೇಳು. ಎಲ್ಲರೂ ಹೇಳ್ತಾರೆ. ಎಲ್ಲರೂ ನೀನು ಹೇಳು. ಪರ್ಟಿಕ್ಯುಲರ್ ನೀನು ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳಕ್ಕಿಂತಾರೆ ಇವರು. ನಗ್ತಾವೆ. ಇದೆಯಾ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಬಿಡಿ ಇವಳಿಗೆ. ಎಲ್ಲರೂ ಸೇರಿ ಹೇಳ್ರಿ. ನಿಮ್ದು ಯಾವರು? ಆಲ್ಮಟ್ಟಿ ಡ್ಯಾಮು. ಭಯಂಕರ. ಎಷ್ಟನೇ ಕ್ಲಾಸು? 6ನೇ ಕ್ಲಾಸ್. ಈ ವರ್ಷ ಬಂದೀಯಾ? ಚೆನ್ನಾಗಿ ಗೊತ್ತೀಯಾ? ಇಷ್ಟ ಆಗಿದೆಯಾ? ನಿಮ್ಮ ಬಟ್ಟೆ ಎಲ್ಲ ನೀವೇ ತೊಳ್ಕೊಂತೀರಾ? ಹುಚ್ಚಿ ಹೋಯ್ತೀರಾ ಮಲಗಿದಾಗ? ಹಾಸಿಗೆ ಹುಚ್ಚಿ ಹೋಯ್ಕೊಂತೀರಾ? ಇಲ್ಲಲ್ಲ? ಹೇಳ್ರಪ್ಪ, ಏನೋ ಒಂದು ಶ್ಲೋಕ ಹೇಳಿ. ಬರೀ ಒಬ್ರು ಇದನ್ನು ತೋರಿಸಿ. ಆಕಳ ಇದು ಗೋಶಾಲೆ ಅಲ್ಲಿ ಏನಿದೆ? ಅದೇನಾ? ಆ ಕಡೆ ಹಿಂಗೆ ಹೋಗಕ್ಕೆ ಬರಲ್ಲ ಗೋಶಾಲೆಗೆ? ಹೋಗ್ಬೋದು, ಆದರೆ ಅದು ಗೇಟ್ ಆಗಿದೆ. ಓಕೆ. ಗೇಟ್. ಹಾಂ, ಗೋಶಾಲೆ ಇದೆ. ಇದು ಅನ್ನಛತ್ರ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ ಯಾರೋ ಬಾಯ್ ಹೇಳ್ತಾರೆ ನೋಡಿ, ಅಲ್ಲೇ ಕುಂತ್ಕೊಂಡು ಬಾಯ್ ಮಾಡ್ತಾರೆ. ಆ ದೇವಸ್ಥಾನ ತೋರಿಸಿ. ಮೇಲೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಲ್ಲ, ದುರ್ಗಾದೇವಿ ದೇವಸ್ಥಾನ, ಲಲಿತಾ ಪರಮೇಶ್ವರಿ. ಸ್ವಲ್ಪ ಬರ್ರಿ ತೋರಿಸಿ. ಈಗ ಯಾವಾಗ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಶ್ಲೋಕ? 6 ಗಂಟೆಗೆ ನೀವು ಅಲ್ಲಿ ಕುಂತೀರಿ, ಅಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಹೌದಾ?
ತಂತಾನೇ ಸ್ಟಾರ್ಟ್ ಆಗುತ್ತಲ್ಲ. ಮೇಲೆ ದೇವಸ್ಥಾನ ತೋರಿಸಿ ನಾನು ಬೆಳಗ್ಗೆ ಹೋಗಿದ್ವಿ, ಗೊತ್ತಾಗಲಿಲ್ಲ. ಆದಿಶಕ್ತಿ ಕೇಂದ್ರ, ಇದು ಆಡಿಟೋರಿಯಮ್ಮು. ಇಲ್ಲಿ ಫಂಕ್ಷನ್ ಏನಾದರೆ ಇಲ್ಲೇ ನಡೆಯುತ್ತೆ. ವಿಶೇಷವಾಗಿ SSLC ಓದುವಂಥ ಮಕ್ಕಳನ್ನು ಇಲ್ಲಿ ಬಿಟ್ಟಿದ್ದಾರೆ ಓದೋದಕ್ಕೆ. ರೋಡ್ ಸಭಾಂಗಣ ನೋಡಿ, ಇಲ್ಲಿ ನಾವು ವರ್ಕ್ ಮಾಡೋ ಜಾಗ ಇದು ನೋಡಿ, ಇಷ್ಟು ದೊಡ್ಡ ಬೋರ್ಡ್. ಏನು ವರ್ಕ್ ಮಾಡ್ತಾ ಇದ್ದಾನೆ? SSLC ಅವರು ಇಲ್ಲಿ ಇರ್ತಾರೆ. ಇವ್ರಿಗೆ ಬೋರ್ಡ್ ಎಕ್ಸಾಮ್ ಇರ್ತಾವಲ್ವಾ, ಇವ್ರಿಗೆ ಯಾವುದೇ ರೀತಿ ಡ್ಯಾನ್ಸ್ ಮಾಡೋದು ಆ ಕಡೆ ಮಲ್ಕೊಳ್ತಾರೆ.